ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಆಗಸ್ಟ್ 11, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾದ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಇದುವರೆಗೂ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ, ಮೊದಲನೇ ಮಾಹಿತಿ ನೀಲಿ ಪಿಂಕ್ ಗ್ರಿಲ್ ಮಶ್ರೂಮ್, ಇದರ ಬಗ್ಗೆ ತಿಳಿದುಕೊಳ್ಳೋಣ. ನೀಲಿ ಪಿಂಕ್ ಗ್ರಿಲ್ ಮಶ್ರೂಮ್ ಇದು ಅಪರೂಪದ ಮತ್ತು ವರ್ಣರಂಜಿತವಾಗಿದ್ದು ತೆಲಂಗಾಣದ ಕೊಮಾರಂ ಭೀಮ್ ಆಸಿಫಾಬಾದ್ ಜಿಲ್ಲೆಯ ಕಗಜ್ ನಗರ್ ಅರಣ್ಯ ವಿಭಾಗದಲ್ಲಿ ಇದನ್ನ ದಾಖಲಿಸಲಾಗಿದೆ. ಇದು ಒಂದು ಶಿಲೀಂಧ್ರವಾಗಿದ್ದು ಇದನ್ನ ದಾಖಲಿಸಲಾಗಿದೆ. ಬ್ಲೂ ಪಿಂಕ್ ಗಿಲ್ ಮಶ್ರೂಮ್ ಇದನ್ನು ಆಕಾಶ ನೀಲಿ ಅಣಬೆ ಎಂದು ಕರೆಯಲಾಗುತ್ತದೆ. ಇದರ ವೈಜ್ಞಾನಿಕ ಹೆಸರು ಎಂಟಲೋಮಾ ಹೊನ್ಸೆಟೇರಿ. ಈ ಅಣಬೆಗಳ ಕುಲವು ತಮ್ಮ ಕಿವಿರುಗಳಲ್ಲಿ ಗುಲಾಬಿ ಬಣ್ಣದಿಂದ ನೇರಳೆ ಬಣ್ಣಗಳನ್ನ ಹೊಂದಿರುತ್ತವೆ. ಇದು ನ್ಯೂಜಿಲೆಂಡ್ಗೆ ಸ್ಥಳೀಯವಾಗಿದ್ದು ದೇಶದ $50 ನೋಟಿನಲ್ಲಿ ಪ್ರಸಿದ್ಧವಾಗಿ ಕಾಣಿಸಿಕೊಂಡಿದೆ. ಇದು ಎದ್ದು ಕಾಣುವ ನೀಲಿ ಅಣಬೆಯಾಗಿದ್ದು ಇದರ ಬಣ್ಣ ಅಪರೂಪದ ಅಜುಲಿನ್ ವರ್ಣದ್ರವ್ಯಗಳಿಂದ ಬಂದಿದೆ. ಇದರಲ್ಲಿ ಕೆಲವು ಚಿಕ್ಕದಾಗಿರುತ್ತವೆ, ವಿಶಿಷ್ಟವಾದ ನೀಲಿ ಬಣ್ಣವನ್ನ ಹೊಂದಿರುತ್ತವೆ ಮತ್ತು ಅಜುಲಿನ್ ವರ್ಣದ್ರವ್ಯಗಳಿಂದಾಗಿ ಬೀಜಕಗಳಿಂದ ಸ್ವಲ್ಪ ಕೆಂಪು ಬಣ್ಣದ ಕಿವಿರುಗಳನ್ನ ಹೊಂದಿರುತ್ತವೆ. ಇದು ನ್ಯೂಜಿಲೆಂಡ್ನಾದ್ಯಂತ ಕಾಡುಗಳಲ್ಲಿ ಸಾಮಾನ್ಯವಾಗಿದೆ. ಇದು ಅಗಲವಾದ ಎಲೆಗಳ ಕಾಡಿನಲ್ಲಿ ಕಸದ ನಡುವೆ ನೆಲದಲ್ಲಿ ಬೆಳೆಯುತ್ತದೆ. ನೀಲಿ ಪಿಂಕ್ ಗಿಲ್ ಅಣಬೆಯು ಮಾನ್ಸೂನ್ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತದೆ, ಏಕೆಂದರೆ ಈ ಸಮಯದಲ್ಲಿ ಅರಣ್ಯ ಪ್ರದೇಶವು ಹೇರಳವಾದ ಮಳೆಯಿಂದ ಸಮೃದ್ಧವಾಗಿರುತ್ತದೆ. ಇದು ಅಣಬೆಗಳು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಸೂಕ್ತವಾದ ಮಣ್ಣಿನ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ನೀಲಿ ಪಿಂಕ್ ಗಿಲ್ ಮಶ್ರೂಮ್ ಇತ್ತೀಚೆಗೆ ತೆಲಂಗಾಣದ ಕಗಜ್ ನಗರ್ ಅರಣ್ಯ ವಿಭಾಗದಲ್ಲಿ ಈ ನೀಲಿ ಪಿಂಕ್ ಗಿಲ್ ಶಿಲೀಂಧ್ರಗಳ ಸ್ಫೋಟವನ್ನ ದಾಖಲಿಸಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ನ್ಯೂಜಿಲೆಂಡ್ಗೆ ಸ್ಥಳೀಯವಾಗಿದ್ದು ಆ ದೇಶದ $50 ನೋಟಿನಲ್ಲಿ ಇದು ಪ್ರಸಿದ್ಧವಾಗಿ ಕಾಣಿಸಿಕೊಂಡಿದೆ. ನೆಕ್ಸ್ಟ್, ಕೊಲರಾಡೋ ನದಿ. ಇದು ಉತ್ತರ ಅಮೆರಿಕಾದಲ್ಲಿರುವಂತಹ ಒಂದು ನದಿಯಾಗಿದೆ. ಇಲ್ಲಿದೆ ನೋಡಿ ಕೊಲರಾಡೋ ನದಿ. ಇದು ಗ್ರೀನ್ ರಿವರ್, ಎಂಪೈರ್ ರಿವರ್. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಲಕ್ಷಾಂತರ ಜನರಿಗೆ ಪ್ರಮುಖ ನೀರಿನ ಮೂಲವಾಗಿರುವ ಕೊಲರಾಡೋ ನದಿಯು ತನ್ನ ಹರಿವು ಕಡಿಮೆಯಾಗುತ್ತಿದ್ದಂತೆ ಬಿಕ್ಕಟ್ಟನ್ನ ಎದುರಿಸುತ್ತದೆ. ಇದು ಭವಿಷ್ಯದ ನೀರಿನ ಹಕ್ಕುಗಳಿಗಾಗಿ ರಾಜ್ಯಗಳನ್ನ ಪೈಪೋಟಿಗೆ ತಳ್ಳುತ್ತಿದೆ. ಕೊಲರಾಡೋ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ. ಇದರಿಂದ ಭವಿಷ್ಯದಲ್ಲಿ ನೀರಿನ ತೊಂದರೆಗಳು ಉಂಟಾಗುತ್ತವೆ ಎಂಬ ಕಾರಣಕ್ಕಾಗಿ ರಾಜ್ಯಗಳ ಮಧ್ಯೆ ಪೈಪೋಟಿ ಉಂಟಾಗಿದ್ದು ಇದು ಸುದ್ದಿಯಲ್ಲಿದೆ. ಇದು ಉತ್ತರ ಅಮೆರಿಕಾದ ಪ್ರಮುಖ ನದಿಯಾಗಿದೆ. ಅಮೆರಿಕಾದ ಕೊಲರಾಡೋ ರಾಕಿ ಪರ್ವತಗಳಲ್ಲಿ ಈ ನದಿಯು ಹುಟ್ಟುತ್ತದೆ. ಸಾಮಾನ್ಯವಾಗಿ ಪಶ್ಚಿಮ ಮತ್ತು ದಕ್ಷಿಣಕ್ಕೆ 1450 ಮೈಲುಗಳು ಹರಿಯುತ್ತದೆ. ವಾಯವ್ಯ ಮೆಕ್ಸಿಕೋದಲ್ಲಿರುವ ಕ್ಯಾಲಿಫೋರ್ನಿಯಾ ಕೊಲ್ಲಿಯನ್ನ ಇದು ಸೇರುತ್ತದೆ. ಇದು 7 ಅಮೆರಿಕನ್ ರಾಜ್ಯಗಳು ಮತ್ತು 2 ಮೆಕ್ಸಿಕನ್ ರಾಜ್ಯಗಳ ಮೂಲಕ ಹರಿಯುತ್ತದೆ. 40 ದಶಲಕ್ಷಕ್ಕೂ ಹೆಚ್ಚು ಜನರಿಗೆ ನೀರನ್ನು ಒದಗಿಸುತ್ತದೆ. ಈ ನದಿಯು ಉತ್ತರ ಅಮೆರಿಕಾ ಖಂಡದ ವಿಶಾಲವಾದ ಶುಷ್ಕ ಮತ್ತು ಅರೆಶುಷ್ಕ ವಲಯವನ್ನ ಬರಿದು ಮಾಡುತ್ತದೆ ಮತ್ತು ಅದರ ತೀವ್ರ ಅಭಿವೃದ್ಧಿಯಿಂದಾಗಿ ಇದನ್ನ ಹೆಚ್ಚಾಗಿ ನೈಋತ್ಯದ ಜೀವನಾಡಿ ಎಂದು ಕರೆಯಲಾಗುತ್ತದೆ. ಕೊಲರಾಡೋ ಅರಿಜೋನಾ ಮತ್ತು ಮೆಕ್ಸಿಕೋ ನಡುವೆ ಸುಮಾರು 29 ಕಿಲೋಮೀಟರ್ಗಳ ಅಂತಾರಾಷ್ಟ್ರೀಯ ಗಡಿಯನ್ನ ರೂಪಿಸುತ್ತದೆ. ಈ ನದಿಯು ಅತ್ಯಂತ ಪ್ರಸಿದ್ಧ ವೈಶಿಷ್ಟ್ಯವೆಂದರೆ ಗ್ರ್ಯಾಂಡ್ ಕೆನಾನ್. ಈ ಭೂದೃಶ್ಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಕೊಲರಾಡೋ ನದಿ ಇದು ಉತ್ತರ ಅಮೆರಿಕಾದಲ್ಲಿರುವ ಒಂದು ಪ್ರಮುಖ ನದಿಯಾಗಿದೆ. ಇದು ನೈಋತ್ಯದ ಜೀವನಾಡಿ ಎಂದು ಇದನ್ನ ಕರೆಯಲಾಗುತ್ತದೆ. ಈ ನದಿಯ ನೀರಿನ ಮಟ್ಟ ಕಡಿಮೆಯಾಗಿರುವುದರಿಂದ ಈ ನದಿಯು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಜೈವಿಕ ಸುರಕ್ಷತಾ ಮಟ್ಟಗಳು, ಬಯೋಸೇಫ್ಟಿ ಲೆವೆಲ್ಸ್, BSL. ಹೈದರಾಬಾದ್ನ ನೆಹರು ಜುವಾಲಜಿಕಲ್ ಪಾರ್ಕ್ ಶೀಘ್ರದಲ್ಲೇ ಜೈವಿಕ ಸುರಕ್ಷತಾ ಹಂತ 3 ಪ್ರಯೋಗಾಲಯವನ್ನ ಸ್ಥಾಪಿಸಲಿದೆ.
ಇದು ದಕ್ಷಿಣ ಭಾರತದಲ್ಲಿ ಇದೇ ಮೊದಲನೆಯದಾಗಿದೆ. ಇದು ತ್ವರಿತ ರೋಗ ನಿರ್ಣಯ, ಮರಣೋತ್ತರ ವಿಶ್ಲೇಷಣೆ ಮತ್ತು ಪ್ರಾಣಿಜನ್ಯ ರೋಗಗಳ ಸಂಶೋಧನೆಗೆ ಅನುವು ಮಾಡಿಕೊಡುತ್ತದೆ. ಜೈವಿಕ ಸುರಕ್ಷತಾ ಮಟ್ಟಗಳು ಪ್ರಯೋಗಾಲಯದ ಸೆಟ್ಟಿಂಗ್ಗಳಲ್ಲಿ ಸಾಂಕ್ರಾಮಿಕ ಏಜೆಂಟ್ಗಳನ್ನು ನಿರ್ವಹಿಸಲು ಅಗತ್ಯವಾದ ಧಾರಕ ಮುನ್ನೆಚ್ಚರಿಕೆಗಳನ್ನು ವ್ಯಾಖ್ಯಾನಿಸುತ್ತದೆ. ಜೈವಿಕ ಸುರಕ್ಷತಾ ಮಟ್ಟಗಳು ಇವು ಜೈವಿಕ ಅಪಾಯದ ಮಟ್ಟಗಳು ಎಂದು ಕರೆಯಲ್ಪಡುತ್ತವೆ. ಪ್ರಯೋಗಾಲಯದ ಸೆಟ್ಟಿಂಗ್ಗಳಲ್ಲಿ ಸಾಂಕ್ರಾಮಿಕ ಏಜೆಂಟ್ಗಳನ್ನು ನಿರ್ವಹಿಸಲು ಅಗತ್ಯವಾದ ಧಾರಕ ಮುನ್ನೆಚ್ಚರಿಕೆಗಳನ್ನು ವ್ಯಾಖ್ಯಾನಿಸುತ್ತವೆ. ಯಾವುದೇ ಜೈವಿಕ ಸಂಶೋಧನಾ ಸೌಲಭ್ಯದಲ್ಲಿ ಇವು ಕಡ್ಡಾಯವಾಗಿ ಅವಶ್ಯಕವಾಗಿವೆ. ಜೈವಿಕ ಸುರಕ್ಷತಾ ಮಟ್ಟಗಳು ಅಪಾಯಕಾರಿ ಜೀವಿಗಳು ಮತ್ತು ಮಾರಕ ಏಜೆಂಟ್ಗಳ ಪ್ರತ್ಯೇಕತೆಗೆ ಕೊಡುಗೆ ನೀಡುತ್ತವೆ. ಧಾರಕ ಮಟ್ಟಗಳು ಅತ್ಯಂತ ಕಡಿಮೆ ಜೈವಿಕ ಸುರಕ್ಷತಾ ಹಂತ 1 ರಿಂದ ಹಂತ 4ರಲ್ಲಿ ಅತ್ಯುನ್ನತ ಮಟ್ಟಗಳವರೆಗೆ ಇರುತ್ತವೆ. ಪ್ರತಿಯೊಂದು BSL ಪ್ರಯೋಗಾಲಯ ಮಟ್ಟವು ಹಿಂದಿನ ಹಂತದ ಮೇಲೆ ನಿರ್ಮಿಸಲ್ಪಡುತ್ತದೆ. ಆ ಮೂಲಕ ನಿರ್ಬಂಧಗಳು ಮತ್ತು ಅಡೆತಡೆಗಳ ಅಪರಾಧ ಮೇಲೆ ಪದರವನ್ನು ಸೃಷ್ಟಿಸುತ್ತದೆ. ಧಾರಕೀಕರಣಕ್ಕೆ ಸಂಬಂಧಿಸಿದ ಅಪಾಯಗಳು ಸೋಂಕಿನ ತೀವ್ರತೆ, ಹರಡುವಿಕೆ, ನಡೆಸಿದ ಕೆಲಸದ ಸ್ವರೂಪ, ಸೂಕ್ಷ್ಮಜೀವಿಯ ಮೂಲ, ಒಡ್ಡಿಕೊಳ್ಳುವ ಮಾರ್ಗ ಇವೆಲ್ಲವುಗಳನ್ನು ಪ್ರಯೋಗಾಲಯದ ಮಟ್ಟವನ್ನ ನಿರ್ಣಯಿಸಲು ನಿರ್ಧರಿಸಲಾಗುತ್ತದೆ. BSL 1 ಆರೋಗ್ಯವಂತ ವಯಸ್ಕರಲ್ಲಿ ಸೋಂಕಿನ ಅಪಾಯವನ್ನ ಕಡಿಮೆ ಮಾಡುವ ಕಡಿಮೆ ಅಪಾಯದ ಸೂಕ್ಷ್ಮಜೀವಿಗಳೊಂದಿಗೆ ಸಿಬ್ಬಂದಿ ಕೆಲಸ ಮಾಡುವ ಪ್ರಯೋಗಾಲಯ ಸೆಟ್ಟಿಂಗ್ಗಳಿಗೆ ಇದು ಅನ್ವಯಿಸುತ್ತದೆ. ಈ ಕಾರಣದಿಂದಾಗಿ BSL 1 ಪ್ರಯೋಗಾಲಯಗಳನ್ನು ಸಾಮಾನ್ಯವಾಗಿ ಸುತ್ತಮುತ್ತಲಿನ ಸೌಲಭ್ಯಗಳಿಂದ ಪ್ರತ್ಯೇಕಿಸಲು ಅಗತ್ಯವಿಲ್ಲ. BSL 2 ಇದು ಮಾನವ ಕಾಯಿಲೆಗಳಿಗೆ ಸಂಬಂಧಿಸಿದ ಏಜೆಂಟ್ಗಳೊಂದಿಗೆ ಕೆಲಸ ಮಾಡುವ ಎಲ್ಲಾ ಪ್ರಯೋಗಾಲಯಗಳನ್ನು ಒಳಗೊಳ್ಳುತ್ತದೆ. ಅಂದರೆ ರೋಗಕಾರಕ ಅಥವಾ ಸಾಂಕ್ರಾಮಿಕ ಜೀವಿಗಳು ಇವುಗಳನ್ನು ಉಸಿರಾಡಿದರೆ, ಸೇವಿಸಿದರೆ ಅಥವಾ ಚರ್ಮಕ್ಕೆ ಒಡ್ಡಿಕೊಂಡರೆ ಮಧ್ಯಮ ಆರೋಗ್ಯದ ಅಪಾಯವನ್ನುಂಟು ಮಾಡುತ್ತದೆ. BSL 3 ಪ್ರಯೋಗಾಲಯವು ಸಾಮಾನ್ಯವಾಗಿ ಸ್ಥಳೀಯ ಅಥವಾ ವಿಲಕ್ಷಣವಾದ ಸೂಕ್ಷ್ಮಜೀವಿಗಳ ಬಗ್ಗೆ ಸಂಶೋಧನೆ ಅಥವಾ ಕೆಲಸ ಮಾಡುತ್ತದೆ. ಇನ್ಹಲೇಷನ್ ಮೂಲಕ ಗಂಭೀರ ಅಥವಾ ಸಂಭಾವ್ಯ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. BSL 4 ಈ ಪ್ರಯೋಗಾಲಯಗಳು ಬಹು ಅಪರೂಪವಾಗಿವೆ. ಜೈವಿಕ ಸುರಕ್ಷತೆಯ ಅತ್ಯುನ್ನತ ಮಟ್ಟವಾಗಿರುವುದರಿಂದ BSL 4 ಪ್ರಯೋಗಾಲಯಗಳು ಅತ್ಯಂತ ಅಪಾಯಕಾರಿ ಮತ್ತು ವಿಲಕ್ಷಣ ಸೂಕ್ಷ್ಮಜೀವಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತವೆ. ಈ ರೀತಿಯ ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಸೋಂಕುಗಳು ಹೆಚ್ಚಾಗಿ ಮಾರಕವಾಗಿದ್ದು ಚಿಕಿತ್ಸೆ ಅಥವಾ ಲಸಿಕೆಗಳಿಲ್ಲದೆ ಬರುತ್ತವೆ. ಜೈವಿಕ ಸುರಕ್ಷತೆಯ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಮುನ್ನೆಚ್ಚರಿಕೆಗಳು ನಿಯಮಿತವಾಗಿ ಕೈ ತೊಳೆಯುವುದು ಮತ್ತು ಕನಿಷ್ಠ ರಕ್ಷಣಾ ಸಾಧನಗಳನ್ನು ಒಳಗೊಂಡಿರಬಹುದು. ಹೆಚ್ಚಿನ ಜೈವಿಕ ಸುರಕ್ಷತಾ ಮಟ್ಟಗಳಲ್ಲಿ ಮುನ್ನೆಚ್ಚರಿಕೆಗಳಲ್ಲಿ ಗಾಳಿಯ ಹರಿವಿನ ವ್ಯವಸ್ಥೆಗಳು, ಬಹು ಕಂಟೈನ್ಮೆಂಟ್ ಕೊಠಡಿಗಳು ಮತ್ತು ಮೊಹರು ಮಾಡಿದ ಪಾತ್ರೆಗಳು, ಧನಾತ್ಮಕ ಒತ್ತಡ ಸಿಬ್ಬಂದಿ ಸೂಟ್ಗಳು, ಎಲ್ಲಾ ಕಾರ್ಯವಿಧಾನಗಳಿಗೆ ಸ್ಥಾಪಿತ ಪ್ರೋಟೋಕಾಲ್ಗಳು, ವ್ಯಾಪಕ ಸಿಬ್ಬಂದಿ ತರಬೇತಿ ಮತ್ತು ಸೌಲಭ್ಯಕ್ಕೆ ಪ್ರವೇಶವನ್ನ ನಿಯಂತ್ರಿಸಲು ಹೆಚ್ಚಿನ ಮಟ್ಟದ ಭದ್ರತೆ ಒಳಗೊಂಡಿರುತ್ತವೆ. ಇಲ್ಲಿ ಈ ಬಯೋಸೇಫ್ಟಿ ಲೆವೆಲ್ಸ್ ಇದರಲ್ಲಿ BSL 3 ಅದನ್ನ ಹೈದರಾಬಾದ್ನ ನೆಹರು ಜುವಾಲಜಿಕಲ್ ಪಾರ್ಕ್ನಲ್ಲಿ ಶೀಘ್ರವಾಗಿ ಈ ಪ್ರಯೋಗಾಲಯ ಸ್ಥಾಪನೆಯಾಗಲಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ದಕ್ಷಿಣ ಭಾರತದಲ್ಲಿಯೇ ಈ ತರಹದ ಪ್ರಯೋಗಾಲಯ ಮೊದಲನೆಯದಾಗಿದೆ. ನೆಕ್ಸ್ಟ್, ಭೂ ಆವೃತ ಅಭಿವೃದ್ಧಿ ರಾಷ್ಟ್ರಗಳ ಕುರಿತು ವಿಶ್ವಸಂಸ್ಥೆಯ ಸಮ್ಮೇಳನ UN ಕಾನ್ಫರೆನ್ಸ್ ಆನ್ ಲ್ಯಾಂಡ್ ಲಾಕ್ಡ್ ಡೆವಲಪಿಂಗ್ ಕಂಟ್ರೀಸ್. ಇತ್ತೀಚೆಗೆ ತುರ್ಕ್ಮೆನಿಸ್ತಾನದ ಅವಾಜಾದಲ್ಲಿ ಭೂ ಆವೃತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕುರಿತಾದ 3ನೇ ವಿಶ್ವಸಂಸ್ಥೆಯ ಸಮ್ಮೇಳನ ಆರಂಭವಾಗಿದೆ. ಭೂ ಆವೃತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕುರಿತಾದ UN ಸಮ್ಮೇಳನ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುವ LLDC 3 ಸಮ್ಮೇಳನವು ಒಟ್ಟಾರೆಯಾಗಿ 600 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನ ಹೊಂದಿರುವ 32 ಭೂ ಆವೃತ ಅಭಿವೃದ್ಧಿಶೀಲ ರಾಷ್ಟ್ರಗಳತ್ತ ಜಾಗತಿಕ ಗಮನ ಸೆಳೆಯುತ್ತದೆ. ಈ ಅಭಿವೃದ್ಧಿ ಅಂತರವನ್ನ ನಿವಾರಿಸಲು ಸಂಘಟಿತ ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು ಸುಗಮಗೊಳಿಸುವುದು LLDC 3ನ ಪ್ರಾಥಮಿಕ ಉದ್ದೇಶವಾಗಿದೆ.
ಪಾಲುದಾರಿಕೆಗಳು ಚುರುಕಾದ ಹೂಡಿಕೆ ಚೌಕಟ್ಟುಗಳು ಮತ್ತು ಪ್ರದೇಶಗಳಾದ್ಯಂತ ಸರಕು ಮತ್ತು ಸೇವೆಗಳ ಚಲನೆಯನ್ನ ಹೆಚ್ಚಿಸುವ ದಕ್ಷ ಹೊಂದಿಕೊಳ್ಳುವ ಸಾರಿಗೆ ಕಾರಿಡಾರ್ಗಳ ಅಭಿವೃದ್ಧಿಯ ಮೂಲಕ ಕಾರ್ಯಸಾಧ್ಯ ಪರಿಹಾರಗಳನ್ನ ಸಮ್ಮೇಳನವು ಅನ್ವೇಷಿಸುತ್ತದೆ. ಬಂದರುಗಳಿಗೆ ನೇರ ಪ್ರವೇಶದ ಕೊರತೆಯಿಂದಾಗಿ ಭೂ ಆವೃತ ದೇಶಗಳು ವ್ಯಾಪಾರ, ಆರ್ಥಿಕ ವೈವಿಧ್ಯೀಕರಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅಸಮಾನವಾದ ಅಡೆತಡೆಗಳನ್ನ ಎದುರಿಸುತ್ತವೆ. ಪಾಲುದಾರಿಕೆಗಳ ಮೂಲಕ ಪ್ರಗತಿಯನ್ನ ಸಾಧಿಸುವುದು ಎಂಬ ವಿಷಯವಿರುವ ಈ ವರ್ಷದ ಸಮ್ಮೇಳನವು ರಚನಾತ್ಮಕ ಸವಾಲುಗಳನ್ನ ಎದುರಿಸಲು, ಹೂಡಿಕೆಗಳನ್ನ ಸಜ್ಜುಗೊಳಿಸಲು ಮತ್ತು ಹೊಸದಾಗಿ ಅಳವಡಿಸಿಕೊಂಡಿರುವ ಆವಾಜ ಕಾರ್ಯಕ್ರಮವನ್ನ ಕಾರ್ಯಗತಗೊಳಿಸಲು ನಿರ್ಣಾಯಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಆವಾಜ ಕಾರ್ಯಕ್ರಮದ ಪ್ರಮುಖ ಸಂಗತಿಗಳು: 2024ರಿಂದ 2034ರ ದಶಕದ ಆವಾಜ ಕಾರ್ಯಕ್ರಮ APOA ಆವಾಜ ಪ್ರೋಗ್ರಾಮ್ ಆಫ್ ಆಕ್ಷನ್ ಅನುಷ್ಠಾನವು LLDC 3ನ ಕೇಂದ್ರ ಗಮನಾರ್ಹವಾಗಿದೆ. 2024ರ ಡಿಸೆಂಬರ್ 24ರಂದು UN ಜನರಲ್ ಅಸೆಂಬ್ಲಿಯಲ್ಲಿ ಒಮ್ಮತದಿಂದ APOA ಅನ್ನ ಅಂಗೀಕರಿಸಲಾಯಿತು. LLDCಗಳು ಎದುರಿಸುತ್ತಿರುವ ನಿರಂತರ ಅಭಿವೃದ್ಧಿ ಸವಾಲುಗಳನ್ನ ನಿಭಾಯಿಸಲು ಸಮಗ್ರ ಚೌಕಟ್ಟನ್ನ ನೀಡುತ್ತದೆ. 5 ಅಂತರ್ಸಂಪರ್ಕಿತ ಆದ್ಯತೆಯ ಕ್ಷೇತ್ರಗಳ ಮೇಲೆ ನಿರ್ಮಿಸಲಾದ ಈ ಕಾರ್ಯಕ್ರಮವು ಈ ಕೆಳಗಿನ ಗುರಿಗಳನ್ನ ಹೊಂದಿದೆ: ರಚನಾತ್ಮಕ ಪರಿವರ್ತನೆ ಮತ್ತು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ, ವ್ಯಾಪಾರ ಸೌಲಭ್ಯ, ಪ್ರಾದೇಶಿಕ ಏಕೀಕರಣ, ಸಾರಿಗೆ ಮತ್ತು ಸಂಪರ್ಕ, ಹೊಂದಾಣಿಕೆ ಸಾಮರ್ಥ್ಯವನ್ನ ಹೆಚ್ಚಿಸುವುದು, ಸ್ಥಿತಿಸ್ಥಾಪಕತ್ವವನ್ನ ಬಲಪಡಿಸುವುದು, ದುರ್ಬಲತೆಯನ್ನ ಕಡಿಮೆ ಮಾಡುವುದು, ಅನುಷ್ಠಾನ, ಅನುಸರಣೆ, ಮೇಲ್ವಿಚಾರಣೆ ಈ ಎಲ್ಲ ವಿಷಯಗಳನ್ನ ಬೆಂಬಲಿಸುವ ಗುರಿಯನ್ನ ಈ ಯೋಜನೆಯು ಹೊಂದಿದೆ. ನೆಕ್ಸ್ಟ್, ಮುತುವನ್ ಬುಡಕಟ್ಟು. ಇದು ಕೇರಳ ಮತ್ತು ತಮಿಳುನಾಡಿನಲ್ಲಿ ಕಂಡುಬರುವಂತಹ ಒಂದು ಬುಡಕಟ್ಟು ಜನಾಂಗವಾಗಿದೆ. ಈ ಜನಾಂಗವು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮುತುವನ್ ಸಮುದಾಯದ ಅಪರೂಪದ ಸಮಾವೇಶ ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನ ರಕ್ಷಿಸುವ ಒಂದು ಹೊಸ ಧ್ಯೇಯವನ್ನ ಕೈಗೆತ್ತಿಕೊಂಡಿದ್ದು, ವಿಶ್ವದ ಸ್ಥಳೀಯ ಜನರ ಅಂತಾರಾಷ್ಟ್ರೀಯ ದಿನದ ಅಂಗವಾಗಿ 3 ದಿನಗಳ ವಿಶೇಷ ಸಮ್ಮೇಳನವನ್ನ ಆಯೋಜಿಸಿದೆ. ಮುದುವಣ್ಣರು ಅಥವಾ ಮುದುಗರು ಇವರು ಕೇರಳ ಮತ್ತು ತಮಿಳುನಾಡಿನ ಗಡಿಬೆಟ್ಟದ ಕಾಡುಗಳಲ್ಲಿ ವಾಸಿಸುತ್ತಾರೆ. ಇವರಲ್ಲಿ 2 ರೀತಿಯ ವಿಭಿನ್ನ ಗುಂಪುಗಳಿವೆ. ಒಂದು ಮಲಯಾಳಂ ಮುತುವನ್, ಮತ್ತೊಂದು ಪಾಂಡಿ ಮುತುವನ್. ಇವರು ಸ್ವಲ್ಪ ವಿಭಿನ್ನ ಉಪಭಾಷೆಗಳನ್ನ ಮಾತನಾಡುತ್ತಾರೆ. ಬೆಟ್ಟಗಳ ಬಗ್ಗೆ ತಮ್ಮ ಸಾಂಪ್ರದಾಯಿಕ ಜ್ಞಾನ ಮತ್ತು ತಿಳುವಳಿಕೆಗಳೊಂದಿಗೆ ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ನಡೆಸುವುದಕ್ಕೆ ಇವರು ಹೆಸರುವಾಸಿಯಾಗಿದ್ದಾರೆ. ಇವರು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಬಹಳ ಪರಿಣಾಮಕಾರಿ ಮತ್ತು ಔಷಧಿಗಳನ್ನ ವೈದ್ಯಶಾಸ್ತ್ರಜ್ಞರು ಗೌಪ್ಯವಾಗಿ ಸಂರಕ್ಷಿಸಿ ಪೀಳಿಗೆಗೆ ರವಾನಿಸಲಾಗುತ್ತದೆ. ಮುತುವನ್ಗಳಲ್ಲಿ ಕುಟ್ಟಂ ಎಂದು ಕರೆಯಲ್ಪಡುವ 6 ಕುಲಗಳಿವೆ. ಪ್ರತಿಯೊಂದು ಕೂಟವನ್ನ ಮತ್ತೆ ಉಪಕುಲಗಳಾಗಿ ವಿಂಗಡಿಸಲಾಗಿದೆ. ಈ ವಿಭಾಗಗಳ ಕಾರ್ಯಗಳು ಮುಖ್ಯವಾಗಿ ವಿವಾಹ, ಮೈತ್ರಿ, ಸಾಮಾಜಿಕ ಸ್ಥಾನಮಾನವನ್ನ ಕಾಯ್ದುಕೊಳ್ಳುವುದು ಮತ್ತು ವಂಶಾವಳಿ ಮತ್ತು ಪೂರ್ವಜರನ್ನ ಸೂಚಿಸುವುದು. ಮುತುವನ್ನರು ಸಮುದಾಯ ಅಂತಃಪತ್ನಿತ್ವ ಮತ್ತು ಕುಲದ ಅನ್ಯಪತ್ನಿತ್ವವನ್ನ ಪಾಲಿಸುತ್ತಾರೆ. ಈ ಬುಡಕಟ್ಟು ಜನರು ಕಾಣಿ ವ್ಯವಸ್ಥೆ ಎಂಬ ವಿಶಿಷ್ಟ ಆಡಳಿತ ವ್ಯವಸ್ಥೆಯನ್ನ ಅನುಸರಿಸುತ್ತಾರೆ. ಈ ವ್ಯವಸ್ಥೆಯಡಿಯಲ್ಲಿ ಪ್ರತಿ ಗ್ರಾಮವು ಕಾಣಿಯವರ ನೇತೃತ್ವದಲ್ಲಿದ್ದು ಅವರು ಗ್ರಾಮದ ಆಡಳಿತಕ್ಕೆ ಜವಾಬ್ದಾರರಾಗಿರುತ್ತಾರೆ. ಇವರ ಸಂಪ್ರದಾಯಗಳು ನೈತಿಕ ಮಾನದಂಡಗಳನ್ನ ಮುರಿಯುವುದಕ್ಕೆ ಅವರಿಗೆ ಶಿಕ್ಷೆಯ ವಿಧಾನಗಳಿವೆ. ಇವರು ಆತ್ಮಾವಧಿಗಳು ಮತ್ತು ಆತ್ಮ ಆರಾಧಕರು ಅರಣ್ಯ ದೇವರುಗಳನ್ನ ಸಹ ಪೂಜಿಸುತ್ತಾರೆ. ತಮ್ಮ ಪೂರ್ವಜರು ಆತ್ಮಗಳು ಬೆಟ್ಟದ ಕಾಡುಗಳಿಗೆ ಮೊದಲು ವಲಸೆ ಹೋಗುತ್ತವೆ ಎಂದು ಅವರು ನಂಬುತ್ತಾರೆ. ವಿರುಪ್ಪು ಕೃಷಿ ಇದು ಒಂದು ರೀತಿಯ ವರ್ಗಾವಣೆ ಕೃಷಿಯಾಗಿದ್ದು ಇದು ಇವರ ಸಾಂಪ್ರದಾಯಿಕ ಜೀವನೋಪಾಯವಾಗಿದೆ. ಇವರು ಬಳಕೆಗೆ ಮಾತ್ರ ಬಳಸಲಾಗುವ ವಿವಿಧ ರೀತಿಯ ಆಹಾರ ಧಾನ್ಯಗಳಾದ ರಾಗಿ, ಜೋಳ, ತೆನೆ, ಬರಗು, ಚಾಮ ಅಕ್ಕಿ, ಟೊಮ್ಯಾಟೊ, ಕ್ಯಾರೆಟ್, ಸಿಹಿಗೆಣಸು, ಆಲೂಗಡ್ಡೆ, ಚೀನಿವಾಲ, ಟೋಪಿ, ಮೋಚ ಇತ್ಯಾದಿಗಳನ್ನ ಬೆಳೆಯುತ್ತಾರೆ. ಮುತುವನ್ ಬುಡಕಟ್ಟು ಜನಾಂಗ ಇದು ಕೇರಳ ಮತ್ತು ತಮಿಳುನಾಡುಗಳಲ್ಲಿ ವಾಸಿಸುವ ಒಂದು ಬುಡಕಟ್ಟು ಜನಾಂಗವಾಗಿದೆ.
ನೆಕ್ಸ್ಟ್ ಬರ್ಡಾ ವನ್ಯಜೀವಿ ಅಭಯಾರಣ್ಯ. ಇತ್ತೀಚೆಗೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಗುಜರಾತ್ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಹಯೋಗದೊಂದಿಗೆ ಗುಜರಾತ್ನ ದ್ವಾರಕಾ ಜಿಲ್ಲೆಯ ಬರ್ಡಾ ವನ್ಯಜೀವಿ ಅಭಯಾರಣ್ಯದಲ್ಲಿ ವಿಶ್ವ ಸಿಂಹ ದಿನವನ್ನ ಆಚರಿಸಿತು. ಬರ್ಡಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಲ್ಲಿದೆ. ಇದು ಗುಜರಾತ್ನಲ್ಲಿರುವ ಒಂದು ಅಭಯಾರಣ್ಯವಾಗಿದ್ದು ಇತ್ತೀಚೆಗೆ ವಿಶ್ವ ಸಿಂಹ ದಿನವನ್ನ ಇಲ್ಲಿ ಆಚರಿಸಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಬೀಲೇಶ್ವರಿ ನದಿ ಮತ್ತು ಜೋಗ್ರಿ ನದಿ ಎಂಬ 2 ಜಲಮಾರ್ಗಗಳಿವೆ. ಕಂಬಾಲ ಮತ್ತು ಪೊಡೋರಾ ಎಂಬ 2 ಅಣೆಕಟ್ಟುಗಳು ಈ ಅಭಯಾರಣ್ಯದಲ್ಲಿವೆ. ಮಾಲ್ದಾರಿಗಳು, ಬರ್ವಾಡಗಳು, ರಬಾರಿಗಳು, ಗದ್ವಿಗಳಂತಹ ಜನಾಂಗಗಳು ಈ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಬರ್ದಾವನ್ನ ಏಷ್ಯಾಟಿಕ್ ಸಿಂಹಗಳಿಗೆ 2ನೇ ನೆಲೆಯಾಗಿ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರವು 1979ರಲ್ಲಿ ಗಿರ್ ಬರ್ದಾ ಯೋಜನೆಯನ್ನ ಜಾರಿಗೆ ತಂದಿತು. ಈ ಅಭಯಾರಣ್ಯವು ಗಮನಾರ್ಹ ಜೀವ ವೈವಿಧ್ಯ ತಾಣವಾಗಿದ್ದು ಏಷ್ಯಾಟಿಕ್ ಸಿಂಹಗಳ ಸಂರಕ್ಷಣೆಗೆ ಪ್ರಮುಖ ಪ್ರದೇಶವಾಗಿದೆ. ಏಷ್ಯಾಟಿಕ್ ಸಿಂಹ, ಇದನ್ನು ಪರ್ಷಿಯನ್ ಸಿಂಹ ಅಥವಾ ಭಾರತೀಯ ಸಿಂಹ ಎಂದು ಕರೆಯಲಾಗುತ್ತದೆ. ಪ್ಯಾಂಥೇರಾ ಲಿಯೋ ಪರ್ಸಿಕಾ ಎಂಬ ಉಪಜಾತಿಗೆ ಈ ಏಷ್ಯಾಟಿಕ್ ಸಿಂಹ ಸೇರಿದೆ. ಇದು ಭಾರತದಲ್ಲಿ ಮಾತ್ರ ಕಂಡುಬರುತ್ತದೆ. ನಿರ್ದಿಷ್ಟವಾಗಿ ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಈ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದು ಕಂಡುಬರುತ್ತದೆ. ಸಂರಕ್ಷಣಾ ಸ್ಥಿತಿ. ಏಷ್ಯಾಟಿಕ್ ಸಿಂಹದ ಸಂರಕ್ಷಣಾ ಸ್ಥಿತಿ IUCNನಲ್ಲಿ ದುರ್ಬಲವಾಗಿದೆ. ಸೈಟ್ಸ್ ಅನುಬಂಧ 1ರಲ್ಲಿ ಇದನ್ನು ಸಂರಕ್ಷಿಸಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ವೇಳಾಪಟ್ಟಿ 1ರಲ್ಲಿ ಈ ಸಿಂಹವನ್ನ ಸಂರಕ್ಷಣೆ ಮಾಡಲಾಗಿದೆ. IUCN ಮತ್ತೆ ಸೈಟ್ಸ್ ಇವುಗಳ ಫುಲ್ ಫಾರ್ಮ್ ಅನ್ನು ನಾನು ಈಗಾಗಲೇ ಹಲವಾರು ಬಾರಿ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ನೀವು ಹಳೆಯ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತೆ ನಿಮಗೆ ಈಗಾಗಲೇ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಮೀಸಲು ಪ್ರದೇಶ. ಇದು ಯಾವ ರಾಜ್ಯದಲ್ಲಿದೆ? ಇದು ನಮ್ಮ ಕರ್ನಾಟಕದಲ್ಲಿದೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ತೆರವು ನೋಟಿಸ್ ನೀಡಲಾದವರಲ್ಲಿ 2 ಪ್ರಮುಖ ಧಾರ್ಮಿಕ ಸಂಸ್ಥೆಗಳು ಮತ್ತು 2 ಉದ್ಯಮಿಗಳು ಸೇರಿದ್ದಾರೆ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಮೀಸಲು ಪ್ರದೇಶ ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟಗಳಲ್ಲಿ ಇದೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಮಾಹಿತಿಯಾಗಿರುವುದರಿಂದ ನಮ್ಮ ಕರ್ನಾಟಕ ರಾಜ್ಯದ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಮುಖ್ಯವಾಗಿದೆ. ಆದ್ದರಿಂದ ಗಮನವಿಟ್ಟು ಇದರ ಬಗ್ಗೆ ತಿಳಿದುಕೊಳ್ಳಿ. ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಶಿಷ್ಟ ಜೈವಿಕ ಭೌಗೋಳಿಕ ಆವಾಸ ಸ್ಥಾನವು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ನಡುವಿನ ಸೇತುವೆಯ ಮಧ್ಯದಲ್ಲಿದೆ. ಇದನ್ನು 2011ರಲ್ಲಿ ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸಲಾಗಿದೆ. 574.82 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದು ಹರಡಿಕೊಂಡಿದ್ದು ಸಮುದ್ರ ಮಟ್ಟದಿಂದ 5091 ಅಡಿ ಎತ್ತರದಲ್ಲಿದೆ. ಈ ಅಭಯಾರಣ್ಯವು ಬಿಳಗಿರಿ ಎಂಬ ಹೆಸರಿನಿಂದ ತನ್ನ ಹೆಸರನ್ನ ಪಡೆದುಕೊಂಡಿದೆ. ಇದರ ಅರ್ಥ ಬಿಳಿ ಕಲ್ಲಿನ ಬಂಡೆ. ಇದು ವಿಷ್ಣುವಿಗೆ ಅರ್ಪಿತವಾದ ಪ್ರಾಚೀನ ರಂಗನಾಥ ಸ್ವಾಮಿ ದೇವಾಲಯದ ನೆಲೆಯಾಗಿದೆ. ವರ್ಷದ ಹೆಚ್ಚಿನ ಸಮಯ ಈ ಎತ್ತರದ ಬೆಟ್ಟಗಳನ್ನ ಆವರಿಸಿರುವ ಬಿಳಿ ಮಂಜು ಮತ್ತು ಬೆಳ್ಳಿಯ ಮೋಡಗಳಿಂದಾಗಿ ಈ ಬೆಟ್ಟಗಳ ಶ್ರೇಣಿಗೆ ಈ ಹೆಸರು ಬಂದಿದೆ ಎಂದು ನಂಬಲಾಗಿದೆ. ಹುಲಿ ಅಭಯಾರಣ್ಯದೊಳಗೆ ಸೋಲಿಗ ಬುಡಕಟ್ಟು ಎಂದು ಕರೆಯಲ್ಪಡುವ ಬುಡಕಟ್ಟು ಸಮುದಾಯವು ವಾಸಿಸುತ್ತಿದೆ. ಸೋಲಿಗರು ಹುಲಿ ಮೀಸಲು ಪ್ರದೇಶದೊಳಗೆ ವಾಸಿಸುವ 2011ರಲ್ಲಿ ನ್ಯಾಯಾಲಯದಿಂದ ಅರಣ್ಯ ಹಕ್ಕುಗಳನ್ನು ಗುರುತಿಸಲ್ಪಟ್ಟ ಮೊದಲ ಬುಡಕಟ್ಟು ಸಮುದಾಯವಾಗಿದೆ. ಇದು ಪೊದೆಗಳು, ಒಣಪತನಶೀಲ ತೇವಾಂಶವುಳ್ಳ ಪತನಶೀಲ ಶೋಲಾ ಕಾಡುಗಳು ಮತ್ತು ಮಲೆನಾಡಿನ ಹುಲ್ಲುಗಾವಲುಗಳು ಸೇರಿದಂತೆ ವಿವಿಧ ಜಾತಿಯ ಸಸ್ಯಗಳಿಂದ ಆವೃತವಾಗಿದೆ. ಹುಲಿ, ಆನೆ, ಚಿರತೆ, ಕಾಡುನಾಯಿ, ಕಾಡೆಮ್ಮೆ, ಸಾಂಬಾರು, ಚುಕ್ಕೆ ಜಿಂಕೆ, ಬೊಗಳುವ ಜಿಂಕೆ, 4 ಕೊಂಬಿನ ಹುಲ್ಲೆ, ಸೋಮಾರಿ, ಕರಡೆ, ಕಾಡು ಹಂದಿ, ಸಾಮಾನ್ಯ ಲಂಗೂರ್, ಬಾನೆಟ್ ಮಕಾಕ,
ವಿವಿಧ ರೀತಿಯ ಸರೀಸೃಪಗಳು, ಪಕ್ಷಿಗಳು ಮುಂತಾದ ಪ್ರಾಣಿಗಳು ಈ ಹುಲಿ ಅಭಯಾರಣ್ಯದಲ್ಲಿ ಕಂಡುಬರುತ್ತವೆ. ಬೀಳಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಮೀಸಲು ಪ್ರದೇಶ. ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಇದನ್ನ 2011ರಲ್ಲಿ ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸಲಾಗಿದೆ. ಇಲ್ಲಿ ವಾಸಿಸುವಂತಹ ಸೋಲಿಗ ಬುಡಕಟ್ಟು ಜನಾಂಗವು 2011ರಲ್ಲಿ ನ್ಯಾಯಾಲಯದಿಂದ ಅರಣ್ಯ ಹಕ್ಕುಗಳನ್ನ ಗುರುತಿಸಲ್ಪಟ್ಟ ಮೊದಲ ಬುಡಕಟ್ಟು ಸಮುದಾಯವಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್. ನೀರಿನ ಮಾಲಿನ್ಯದಿಂದ ಉಂಟಾಗುವ ಕಾಯಿಲೆಗಳನ್ನು ಎದುರಿಸಲು ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಇತ್ತೀಚೆಗೆ ಹಲವಾರು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಭಾರತೀಯ ಆರೋಗ್ಯ ಸೇವೆಗಳ ನಿರ್ದೇಶನಾಲಯದ ಅಡಿಯಲ್ಲಿ ಇರುವ ಒಂದು ಸಂಸ್ಥೆಯಾಗಿದೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಶ್ರೇಷ್ಠತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲು ಈ ಸಂಸ್ಥೆಯನ್ನ ಸ್ಥಾಪಿಸಲಾಯಿತು. ಕೇಂದ್ರ ಆರೋಗ್ಯ ಸೇವೆಯ ಸಾರ್ವಜನಿಕ ಆರೋಗ್ಯ ಉಪಕೇಂದ್ರದ ಅಧಿಕಾರಿಯಾದ ನಿರ್ದೇಶಕರು ಸಂಸ್ಥೆಯ ಆಡಳಿತ ಮತ್ತು ತಾಂತ್ರಿಕ ಮುಖ್ಯಸ್ಥರಾಗಿರುತ್ತಾರೆ. ದೆಹಲಿಯ ಪ್ರಧಾನ ಕಚೇರಿಯ ಜೊತೆಗೆ ಎನ್ಸಿಡಿಸಿ ಅಲ್ವಾರ, ಬೆಂಗಳೂರು, ಕೋಜಿಕೋಡ್, ಕುನೂರು, ಜಗದಲ್ಪುರ್, ಪಾಟ್ನಾ, ರಾಜಮಂಡ್ರಿ, ವಾರಣಾಸಿಯಲ್ಲಿ 8 ಶಾಖೆಗಳನ್ನು ಹೊಂದಿದೆ. ರಾಷ್ಟ್ರೀಯ ರೋಗ ನಿಯಂತ್ರಣದ ಇತಿಹಾಸ. ಹಿಂದೆ ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಗಳ ಸಂಸ್ಥೆ ಆಗಿದ್ದ ಎನ್ಸಿಡಿಸಿ 1909ರಲ್ಲಿ ಕಸೌಲಿ, ಹಿಮಾಚಲ ಪ್ರದೇಶದ ಕಸೌಲಿಯಲ್ಲಿ ಕೇಂದ್ರ ಮಲೇರಿಯಾ ಬ್ಯೂರೋ ಆಗಿ ಸ್ಥಾಪನೆಯಾಯಿತು. ವಿಸ್ತರಣೆಯ ನಂತರ 1927ರಲ್ಲಿ ಭಾರತದ ಮಲೇರಿಯಾ ಸಮೀಕ್ಷೆ ಎಂದು ಮರುನಾಮಕರಣ ಮಾಡಲಾಯಿತು. 1938ರಲ್ಲಿ ಈ ಸಂಸ್ಥೆಯನ್ನ ದೆಹಲಿಗೆ ಸ್ಥಳಾಂತರಿಸಲಾಯಿತು ಮತ್ತು ಇದನ್ನ ಮಲೇರಿಯಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಂದು ಕರೆಯಲಾಯಿತು. ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮ ಅಡಿಯಲ್ಲಿ ಮಲೇರಿಯಾ ಪ್ರಕರಣಗಳಲ್ಲಿ ಗಣನೀಯ ಇಳಿಕೆ ಕಂಡುಬಂದಿರುವುದರಿಂದ ಭಾರತ ಸರ್ಕಾರವು ಇತರ ಸಾಂಕ್ರಾಮಿಕ ರೋಗಗಳನ್ನು ಒಳಗೊಳ್ಳಲು ಸಂಸ್ಥೆಯ ಚಟುವಟಿಕೆಗಳನ್ನು ಪುನರ್ರಚಿಸಲು ಮತ್ತು ವಿಸ್ತರಿಸಲು ನಿರ್ಧರಿಸಿತು. ಹೀಗಾಗಿ 1963ರಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ಹೊರಲು ಹಿಂದಿನ ಮಲೇರಿಯಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವನ್ನ ರಾಷ್ಟ್ರೀಯ ಸಂವಹನ ರೋಗಗಳ ಸಂಸ್ಥೆ ಎಂದು ಮರುನಾಮಕರಣ ಮಾಡಲಾಯಿತು. 2009ರಲ್ಲಿ ಎನ್ಐಸಿಡಿ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಎನ್ಸಿಡಿಸಿ ಆಗಿ ರೂಪಾಂತರಗೊಂಡು ಉದಯೋನ್ಮುಖ ಮತ್ತು ಪುನರುಜ್ಜೀವನಗೊಳ್ಳುವ ರೋಗಗಳನ್ನು ನಿಯಂತ್ರಿಸುವ ದೊಡ್ಡ ಜವಾಬ್ದಾರಿಯನ್ನ ಹೊಂದಿದೆ. ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರದ ಕಾರ್ಯಗಳು: ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣವನ್ನು ಸುಗಮಗೊಳಿಸುವ ರೋಗ ಕಣ್ಗಾವಲುಗಳಾಗಿ ಇದು ದೇಶದಲ್ಲಿ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತದೆ. ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯದೊಂದಿಗೆ ಎನ್ಸಿಡಿಸಿ ರೋಗಗಳ ಕಣ್ಗಾವಲು, ಸಾಂಕ್ರಾಮಿಕ ರೋಗ ತನಿಖೆ ಮತ್ತು ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸಲು ಮತ್ತು ಎದುರಿಸಲು ತ್ವರಿತ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ದೂರಗಾಮಿ ಪರಿಣಾಮಗಳನ್ನು ಹೊಂದಿರುವ ಕಳವಳಕಾರಿ ಕ್ಷೇತ್ರವಾದ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನ ನಿರ್ವಹಿಸುತ್ತದೆ. ಇದು ದೇಶದ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಉಲ್ಲೇಖಿತ ರೋಗ ನಿರ್ಣಯ, ಬೆಂಬಲ, ಸಾಮರ್ಥ್ಯ ವೃದ್ಧಿ ಮತ್ತು ತಾಂತ್ರಿಕ ಬೆಂಬಲವನ್ನ ಸಹ ಇದು ಒದಗಿಸುತ್ತದೆ. ನೆಕ್ಸ್ಟ್, ರಾಷ್ಟ್ರೀಯ ವೈದ್ಯಕೀಯ ನೋಂದಣಿ, ನ್ಯಾಷನಲ್ ಮೆಡಿಕಲ್ ರಿಜಿಸ್ಟರ್. ಇತ್ತೀಚೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವರು ಲೋಕಸಭೆಗೆ ರಾಷ್ಟ್ರೀಯ ವೈದ್ಯಕೀಯ ನೋಂದಣಿ ಗುರುತಿನ ಚೀಟಿಯನ್ನ ನೀಡಲು ಅರ್ಜಿ ಸಲ್ಲಿಸುವುದು ಸ್ವಯಂ ಪ್ರೇರಿತ ಎಂದು ತಿಳಿಸಿದರು. ರಾಷ್ಟ್ರೀಯ ವೈದ್ಯಕೀಯ ನೋಂದಣಿ ಇದು ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ನೋಂದಾಯಿತ ವೈದ್ಯಕೀಯ ವೃತ್ತಿಪರರ ಕೇಂದ್ರೀಕೃತ ದತ್ತ ಸಂಚಯನವಾಗಿದ್ದು, ಇದನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ನಿರ್ವಹಿಸುತ್ತದೆ. ಇದನ್ನು ಆಗಸ್ಟ್ 2024ರಲ್ಲಿ ಎನ್ಎಂಸಿ ಕಾಯ್ದೆ 2019ರ ಸೆಕ್ಷನ್ 31ರ ಅಡಿಯಲ್ಲಿ ಆರಂಭಿಸಲಾಯಿತು. ಎಲ್ಲಾ ನೋಂದಾಯಿತ ವೈದ್ಯಕೀಯ ವೃತ್ತಿಪರರಿಗೆ ಕಡ್ಡಾಯ ವ್ಯಾಯಾಮವಾಗಿ ರಿಜಿಸ್ಟರ್ ಅನ್ನು ಮಾಡಲಾಯಿತು. ಇದು ನಕಲು ಮಾಡುವಿಕೆಯನ್ನ ತೊಡೆದುಹಾಕುವ ಮತ್ತು ಭಾರತದಲ್ಲಿ ಕೆಲಸ ಮಾಡುವ ಯಾವುದೇ ವೈದ್ಯರ ಬಗ್ಗೆ ಮಾಹಿತಿಯನ್ನ ಸಾರ್ವಜನಿಕರು ಪಡೆಯಲು ಅನುವು ಮಾಡಿಕೊಡುವ ಗುರಿಯನ್ನ ಹೊಂದಿದೆ. ಇದು ಅರ್ಹತೆ, ಪರಿಣಿತಿಯ ಕ್ಷೇತ್ರ, ನೋಂದಣಿ ಸ್ಥಿತಿ ಮತ್ತು ನೋಂದಣಿ ದಿನಾಂಕ ಸೇರಿದಂತೆ ಪ್ರತಿಯೊಬ್ಬ ವೈದ್ಯರ ಮಾಹಿತಿಯನ್ನ ಒಳಗೊಂಡಿರುತ್ತದೆ.
ನ್ಯಾಷನಲ್ ಮೆಡಿಕಲ್ ರಿಜಿಸ್ಟರ್ ಐಡಿ ಎಂಬ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ನಿಗದಿಪಡಿಸುತ್ತದೆ. ಪ್ರತಿಯೊಬ್ಬ ವೈದ್ಯರ ದಾಖಲೆಯನ್ನು ಪರಿಶೀಲನೆಗಾಗಿ ಅವರ ಆಧಾರ್ ಐಡಿಗೆ ಲಿಂಕ್ ಮಾಡಲಾಗುತ್ತದೆ. ಕೆಲವು ಡೇಟಾವನ್ನು ಸಾರ್ವಜನಿಕಗೊಳಿಸಲಾಗುತ್ತದೆ, ಆದರೆ ಸೂಕ್ಷ್ಮ ಮಾಹಿತಿಯನ್ನು ನಿರ್ದಿಷ್ಟ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಸೀಮಿತಗೊಳಿಸಲಾಗುತ್ತದೆ. ರಾಜ್ಯ ವೈದ್ಯಕೀಯ ಮಂಡಳಿಗಳು ಪದವಿಗಳನ್ನು ಪರಿಶೀಲಿಸುವ ಮತ್ತು ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಜವಾಬ್ದಾರಿಯನ್ನು ಹೊಂದಿವೆ. ಪಾರದರ್ಶಕತೆ ಮತ್ತು ಆಡಳಿತಕ್ಕಾಗಿ ಪೋರ್ಟಲ್ ಅನ್ನು ಕ್ರಿಯಾತ್ಮಕವಾಗಿ ನವೀಕರಿಸಲಾಗುತ್ತದೆ. ರಾಜ್ಯ ವೈದ್ಯಕೀಯ ಮಂಡಳಿಯಿಂದ ಯಶಸ್ವಿ ಪರಿಶೀಲನೆಯ ನಂತರ ಅರ್ಜಿಯನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗಕ್ಕೆ ಕಳುಹಿಸಲಾಗುತ್ತದೆ. ಎನ್ಎಂಸಿ ಪರಿಶೀಲನೆಯ ನಂತರ ಒಂದು ವಿಶಿಷ್ಟವಾದ ಎನ್ಎಂಆರ್ ಐಡಿಯನ್ನು ನೀಡಲಾಗುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.